ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಸಮಯ ಬಂದು ಮಧ್ಯಾಹ್ನ 3 ಗಂಟೆ ಆಯಿತಾ. ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ. ಏನಂತಂದರೆ, ಒಂದು ಹೇರ್ ಆಯಿಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಲೋವೆರಾ ಹೇರ್ ಆಯಿಲ್ ಮುಂಚೆ ಅಮ್ಮ ಮಾಡ್ತಾಯಿದ್ರು. ಸೊ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಸೊ ಅದಕ್ಕೆ ಇವಾಗ ಅಲೋವೆರಾ ಕಟ್ ಮಾಡೋಣ ಅಂತ ಬಂದಿದ್ದು. ಹೆಣ್ಮಗಳು ಕೂಡ ಇಲ್ಲೇ ಇದ್ದಾಳೆ ನೋಡಿ. ಇಲ್ಲಿ ಒಂದಷ್ಟು ಅಲೋವೆರಾ ಗಿಡಗಳಿದೆ, ಇದರಿಂದ ಕಟ್ ಮಾಡಿ ತೊಗೊಂಡೋಗಿ ಹೇರ್ ಆಯಿಲ್ ಮಾಡೋಣ ಅಂತ. ಸೊ ಈ ಥರ ಹೇರ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಈ ಸೆಕೆಗೆ ಒಂಥರ ಹೇರ್ ಎಲ್ಲ ಡ್ರೈ ಅಂತ ಅನಿಸುತ್ತೆ, ಬಿಸಿಲು ಕೂಡ ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಿರುತ್ತೆ ತಲೆಗೂ. ಅದಕ್ಕೋಸ್ಕರ ಈ ಅಲೋವೆರಾ ಹೇರ್ ಆಯಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಈ ಹೇರ್ ಆಯಿಲ್ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋದೆ ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆ. ಸೊ ಫಸ್ಟ್ ಇವಾಗ ಅಲೋವೆರಾನ ಕಟ್ ಮಾಡಿದ್ದಾಯಿತು. ಸೊ ಇದನ್ನು ತೊಗೊಂಡು ಹೋಗೋಣ. ನಾನು ಜಾಸ್ತಿ ಮಾಡ್ತಾ ಇಲ್ಲ, ಒಂದು ಸ್ವಲ್ಪನೇ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ 3 ತೊಗೊಂಡಿದ್ದೀನಿ. ತುಂಬ ದಪ್ಪ ಕೂಡ ಇಲ್ಲ ಇದು ನೋಡಿ, ಇಷ್ಟೇ. ಇವಳು ನೋಡಿ ಆಲ್ರೆಡಿ ಹೋಗಿಬಿಟ್ಟು ನನ್ನನ್ನು ಕರಿತಾ ಇದ್ದಾಳೆ, ಅಮ್ಮ ಬನ್ನಿ ಅಂತ ಹೇಳ್ಬಿಟ್ಟು. ಈ ಥರ ಅಲೋವೆರಾನ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಾಗಿದ ನಂತರ ಮತ್ತೆ ಸಿಗ್ತೀನಿ ಆಯಿತಾ. ಇಷ್ಟೇ ಅಲೋವೆರಾ ತೊಗೊಂಡಿದ್ದೀನಿ. ಇದಕ್ಕಿವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಆಲೋವೆರಾಕ್ಕೆ ಕರೆಕ್ಟು 1 ಕಪ್ಪು 1.5 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ಫುಲ್ ಒಂದಿಷ್ಟು ನೀರು ಹಾಕಿದ್ದೀನಿ ನೋಡಿ. ಇದ್ರ ಮೇಲ್ಗಡೆ ಇದನ್ನು ಈ ಥರ ಇಡಬೇಕು. ಡೈರೆಕ್ಟಾಗಿ ಅದು ಬಾಯ್ಲ್ ಆಗಬಾರ್ದು. ಅದಕ್ಕೋಸ್ಕರ ಡೈರೆಕ್ಟಾಗಿ ಎಣ್ಣೆನ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದು ಅರ್ಧ ಗಂಟೆ ಆದರೂ ಬೇಕು ಚೆನ್ನಾಗಿ ಎಣ್ಣೆಯಿಂದ ಅದೆಲ್ಲ ಆಲೋವೆರಾದಲ್ಲಿರುವಂಥ ಪ್ರಾಪರ್ಟೀಸ್ ಎಲ್ಲ ರಿಲೀಸ್ ಆಗೋಕ್ಕೆ. ಸೊ ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಡಿ. ಇವಾಗ ಒಂದ್ಸರಿ ಹೈ ಫ್ಲೇಮಲ್ಲಿ ಇದೆ ಇವಾಗ, ಬಟ್ ಒಂದ್ಸರಿ ನೀರೆಲ್ಲ ಬಿಸಿಯಾಗಿ ಕುದಿಯೋಕ್ಕೆ ಶುರು ಆಗ್ತಾಯಿದೆ ಅಂತಂದಾಗ ಲೋ ಫ್ಲೇಮ್ ಮಾಡಿ ಇಟ್ಕೊತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಈ ಥರ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಆಲೋವೆರಾ ಏನೇ ಹಾಕಿರ್ತೀವಲ್ವ ನಾವು ಅದರದ್ದು ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಕುದಿಯೋ ಥರ ಆಗುತ್ತೆ. ಸೊ ಅಲ್ಲಿ ತನಕ ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ ಇದೆಲ್ಲ ಬಾಡ್ದಂಗೆ ಆಗಿದೆ ಅಲೋವೆರಾ ಎಲ್ಲನೂ. ಸೊ ಇದಿಷ್ಟು ಆದರೆ ಸಾಕು. ಒಂದು 3/4 ಗಂಟೆ ಎಲ್ಲ ತೊಗೊಳುತ್ತೆ. ಸೊ ಅದಷ್ಟು ಆದ ನಂತರ ಅದನ್ನು ನೀಟಾಗಿ ತಣ್ಣಗಾದ ನಂತರ ಸೋಸೆ ಇಟ್ಕೊಂಡಿದ್ದೀನಿ. ನಾನು ನೋಡಿ ಇಷ್ಟೇ ಮಾಡಿರೋದು, ಜಾಸ್ತಿ ಮಾಡಿಲ್ಲ. ಬಟ್ ಇದು ತುಂಬ ತಂಪು ಕೂಡ ತಲೆಗೆ. ನಿಮಗೆ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಒಳ್ಳೆಯದು. ಆ್ಯಂಡ್ ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಈ ಎಣ್ಣೆನ ಹಚ್ಕೊಂಡು ಒಂದು 2 ಅವರ್ಸ್ 3 ಅವರ್ಸ್ ಬಿಟ್ಟು ನಂತರ ತಲೆ ಸ್ನಾನ ಮಾಡ್ಕೊಂಬಿಡಬೇಕು. ಸೊ ತುಂಬ ಚೆನ್ನಾಗಿ ಕೂದಲು ಕೂಡ ಶೈನ್ ಬರುತ್ತೆ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಡ್ಯಾಂಡ್ರಫ್, ಹೇರ್ ಫಾಲ್ ಅದು ಕಂಟ್ರೋಲ್ ಕೂಡ ಆಗುತ್ತೆ. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ. ಹಾಗೆ ಸಂಜೆ ತೋಟದ ಹತ್ರ ಬಂದಾಗ ಇಲ್ಲಿ ಪೈನಾಪಲ್ ಕೂಡ ಒಂದು ಹಣ್ಣಾಗಿತ್ತು, ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೀವಿ. ಈ ಥರ ಏನಾದರೂ ಹಣ್ಣುಗಳೆಲ್ಲ ನಮ್ಮ ತೋಟದಲ್ಲೇ ಸಿಕ್ಕಿದಾಗ ಅದೊಂಥರ ಖುಷಿ ಅನಿಸುತ್ತೆ ಅದನ್ನು ಕಿತ್ಕೊಂಡು ತೊಗೊಂಡು ಬರೋಕ್ಕೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟಿದ್ವಿ ಸಂಜೆ ಹೊತ್ತು. ಹಾಗಾಗಿ ಮತ್ತೇನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಹಾಗೆ ಇವಾಗ ಬೆಳಗ್ಗೆಲ್ಲ ಬ್ಲಾಗನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ಬಂದು ತಿಂಡಿಗೆ ಕಾಯಿ ದೋಸೆ ಅಥವಾ ಬೋಂಡ ದೋಸೆ ಅಂತ ಇರ್ತೀವಲ್ಲ, ಸೊ ಅದು ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿರೋಂಥ ದೋಸೆ. ಇವತ್ತು ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ. ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಆ ದೋಸೆ ಇವತ್ತು ಪಾಪುನ ಮಲ್ಕೊಂಡಿದ್ದಾಳೆ. ಹಾಗೆ ನಾನು ಕೂಡ ಇಲ್ಲಿ ದೋಸೆ ಇದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಾಯಿದೆ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ. ಬೆಳಗ್ಗೆನೇ ವೀಡಿಯೋ ಶುರು ಮಾಡ್ಕೊಂಡಿದ್ದೀನಿ, ಹೇಗಾಗುತ್ತೆ ನೋಡೋಣ. ಆ್ಯಂಡ್ ಟ್ರಿಪ್ ಬಗ್ಗೆ ಪ್ಲ್ಯಾನ್ ಹೆಂಗೆ ಮಾಡ್ತೀರ ಅಂತ ಕೇಳಿದ್ದೀರಲ್ಲ, ಸೊ ಇದೇ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ.
ಹಾಗೆ ಇವತ್ತು ನಾನು ತೋರಿಸ್ತಾ ಇರೋ ಗಿಡ ಬಂದು ಬ್ರೈಡಲ್ ಬೊಕ್ಕೆ ಅಂತ ಇದರ ಹೆಸರು. ನೋಡೋಕ್ಕಂತೂ ಮಲ್ಲಿಗೆ ಥರ ಬೆಳ್ಳಗೆ ಹೂವಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಂದು ಸಣ್ಣ ಪರಿಮಳ ಕೂಡ ಇದೆ, ಒಂದು ಮೈಲ್ಡ್ ಸ್ಮೆಲ್ ಅಂತ ಹೇಳ್ತೀವಲ್ವ ಆ ಥರ. ಫುಲ್ ಬೊಕ್ಕೆ ಥರನೇ ಹೂವು ಅರಳ್ತಾ ಇರುತ್ತೆ. ಇವಾಗಂತೂ ಮೊಗ್ಗುಗಳು ನೋಡಿ ಎಷ್ಟೊಂದಿದೆ ಅಂತ. ಈ ಗಿಡನ ನಾನು ತರಿಸಿದ್ದು ಬಂದು ಈಕೋನ್ ಪ್ಲಾಂಟ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ. ಇದು ಕೇರಳ ಸೈಡಿಂದ ಅವರು ಕೊರಿಯರ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 10-15 ಡೇಸಲ್ಲಿ ಡಿಸ್ಪ್ಯಾಚ್ ಮಾಡಿ ನಂತರ ಬರೋದು. ಆ್ಯಂಡ್ ಪುಟಾಣಿ ಇತ್ತು, ಗಿಡ ಬರಬೇಕಾದ್ರೆ ಬದುಕುತ್ತೋ ಇಲ್ವೋ ಅಂತಲೂ ಅನ್ನಿಸ್ಬಿಟ್ಟಿತ್ತು ನನಗೆ. ಬಟ್ ಚೆನ್ನಾಗಿ ಬಂತು ಆಯಿತಾ. ಲೈವ್ ಪ್ಲ್ಯಾಂಟನ್ನು ಕೂಡ ಕಳಿಸ್ತಾರೆ ಅವರು, ಲೈವ್ ಪ್ಲ್ಯಾಂಟನ್ನೇ ಕಳಿಸಿರೋದು. ಬಟ್ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು. ನೋಡ್ಬೋದು 3 ತಿಂಗಳು ಆಯ್ತು ಇವಾಗ ಈ ಗಿಡ ಪಾಟ್ಗೆ ಹಾಕ್ಬಿಟ್ಟು. ಸೊ ಎಷ್ಟು ಚೆನ್ನಾಗಿ ಹೂ ಕೊಡ್ತಾ ಇದೆ ಅಂತ ನೋಡೋಕ್ಕಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಇನ್ನೂ ಒಂದು ಅದ್ರ ಜೊತೆಗೇ ಇನ್ನೂ ಒಂದು ಕ್ರೀಪರ್ ತರಿಸಿದ್ವಿ. ಸೊ ಅದು ಕೂಡ ಇನ್ನೇನು ಚೆನ್ನಾಗಿ ಬರ್ತಾ ಇದೆ. ನೋಡಬೇಕು ಹೂವೆಲ್ಲ ಹೆಂಗೆ ಬರುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗ ಸ್ವಲ್ಪ ಇಲ್ಲೆಲ್ಲ ಬೇರೆ ಹೊಸ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಆಲ್ಮೋಸ್ಟ್ ಮುಂಚೆ ಒಂದು ಪಿಟೂನಿ ಇದ್ದಿದ್ದೆಲ್ಲ ತೆಗ್ದು ಹಾಕಿ ಇವಾಗ ಮತ್ತೆ ಬೇರೆ ಪಿಟೂನಿ ಆಗಿರ್ಬೋದು, ಟರ್ಟಲ್ ವೈನ್ ಎಲ್ಲನೂ ಸಪ್ರೇಟಾಗಿ ಹೊಸದಾಗಿ ಹಾಕಿರೋದು. ಈ ಬಿಳಿದು ಮಾತ್ರ ನೋಡಿ ತುಂಬ ಬೇಗ ಹೂವು ಆಗ್ತಾಯಿದೆ. ಆಲ್ಮೋಸ್ಟ್ ಅದರದ್ದು ಲೈಫ್ ಸ್ಪ್ಯಾನ್ ಮುಗಿಯೋ ಥರ ಆಗಿಬಿಟ್ಟಿದೆ. ಅಷ್ಟೊಂದು ಹೂ ಕೊಟ್ಟಿದೆ ಕೂಡ, ಚೆನ್ನಾಗಿದೆ. ಆ್ಯಂಡ್ ಸೀಡ್ಸ್ ಎಲ್ಲ ಹೂವಲ್ಲೂ ಕೂಡ ಸೀಡ್ಸ್ ಎಲ್ಲ ಇದ್ರದ್ದು ಒಂದು ನಾನು ದಿನ ಬಂದು ಚೆಕ್ ಮಾಡೋದು ಯಾವುದ್ರಲ್ಲಾದರೂ ಸೀಡ್ಸ್ ಇದೆಯಾ ನೋಡೋಣ ಅಂತ ಎತ್ತಿಟ್ಕೊಳ್ಳೋಣ ಅಂತ. ಬಟ್ ಎಲ್ಲೋ ಒಂದು 4 ಸಿಕ್ಬಿಟ್ಟಿದೆ ನನಗೆ ಅಷ್ಟೇನೆ. ಬೇರೆ ಸೀಡ್ಸೇ ಬಂದಿಲ್ಲ ಇದರಲ್ಲಿ, ಏನೋ ಗೊತ್ತಿಲ್ಲ, ಹಿಂಗೆ ಇರುತ್ತೆ ಮೋಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಏನಂತಂದರೆ ಇದು ಕೂಡ ಸೀಡ್ಸಿಂದನೇ ಆಗಿರೋದು ನೋಡಿ, ಅದರಲ್ಲೇ ಬಂದಿರೋದು. ಬಟ್ ಸೇಮ್ ಕಲರ್ ಅಂತ ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ನಮ್ಮ ಹತ್ರ ಇದೆ ಅಲ್ವಾ ಆ ಕಲರು, ಸೊ ಅದೇ ಕಲರ್ ಅಂತ. ಬಟ್ ಚೆನ್ನಾಗಿದೆ ನೋಡೋಕ್ಕಂತೂ. ಇದು ಏನಂತಂದರೆ ಕಟ್ಟಿಂಗ್ಸ್ ಕೂಡ ಬದುಕತ್ತೆ. ನೀವು ಚಿಗುರನ್ನೇ ಕಟ್ ಮಾಡಿ ನೆಟ್ಟರೆ ಕಟ್ಟಿಂಗ್ಸ್ ಕೂಡ ಬದುಕತ್ತೆ ಆಯಿತಾ. ಸೀಡ್ಸೇ ಆಗಬೇಕು ಅಂತ ಏನೂ ಇಲ್ಲ. ಚೆನ್ನಾಗಿದೆ ಹೂಗಳೆಲ್ಲ ನೋಡೋಕ್ಕಂತೂ ಖುಷಿ ಆಗ್ತಾ ಇದೆ ಇವಾಗ. ಮತ್ತು ಒಂದು ಸರಿ ಗಿಡ ಹಾಕಿರೋದಲ್ವಾ, ಹಾಗಾಗಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಸಮ್ಮರ್ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಬಿಸಿಲು ನೋಡಿ, ಅದಕ್ಕೋಸ್ಕರ. ಹಾಗೆಯೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಈ ಥರ ಹೊರಗಡೆ ಎಲ್ಲ ಸುತ್ತಾಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಏನಾದರೂ ಹೊಸ ಹೂಗಳೇನಾದರೂ ಅರಳಿದ್ಯಾ, ಹೆಂಗಿದೆ ಗಿಡ ಏನು ಎತ್ತ ಅಂತ ನೋಡಿಬಿಟ್ಟು, ಯಾವುದಾದ್ರು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನೀರು ಕೆಲವೊಂದು ಗಿಡಕ್ಕೆ ಬೇಕಾಗಿರುತ್ತೆ. ಸೊ ಆ ಥರ ಏನಾದರೂ ಇದೆಯಾ, ಬಾಡೋಗಿದೆಯಾ ಏನು ಅಂತ ನೋಡಿಬಿಟ್ಟು ನೀರು ಬೇಕಾದರೆ ಹಾಕಿ ಹೋಗೋದು. ಇಲ್ಲ ಅಂತಂದರೆ ಈ ಬಿಸಿಲಿಗೆ ಸಂಜೆ ಹೊತ್ತಿಗೆ ಎಲ್ಲ ಬಾಡೋಗ್ಬಿಡುತ್ತೆ, ಅದಕ್ಕೋಸ್ಕರ ಹಾಗಾಗಿ ನೋಡ್ಕೊತೀನಿ. ನಾನು ಯೂಶ್ವಲಿ ಸಂಜೆನೇ ಗಿಡಕ್ಕೆಲ್ಲ ನೀರು ಹಾಕೋದು. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಮಿಸ್ಸಾಗಿ ನಾನು ಹಾಕದೇ ಇದ್ದರೆ ಬೆಳಗ್ಗೆ ನೀರು ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹಾಕಬೇಕಾಗಿರೋದೇನಾದ್ರು ಟೈಮ್ ಇದ್ದೆ ಅಂತಂದರೆ ಹಾಕ್ಬಿಡ್ತೀನಿ. ಆ್ಯಂಡ್ ಇನ್ನು ಏನಂತಂದರೆ ಇವತ್ತು ಮಧ್ಯಾಹ್ನಕ್ಕೆ ನೋಡಿ ಚಂಡೂರು ಪುಳಿ, ಮಾವಿನ ಹಣ್ಣಿನ ಚಂಡೂರು ಪುಳಿ, ಕಾಡು ಮಾವಿನ ಹಣ್ಣಿಂದ ಮಾಡೋ ಅಂಥದ್ದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಇದನ್ನು ಸಕ್ಕತ್ತಾಗಿ ಮಾಡ್ತಾರೆ. ಉಪ್ಪು, ಖಾರ, ಸಿಹಿ, ಹುಳಿ ಎಲ್ಲ ಮಿಕ್ಸ್ ಆಗಿ ಒಂಥರ ಸಖತ್ತಾಗಿರುತ್ತೆ ಅದ್ರ ಟೇಸ್ಟು. ಸೊ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಕಾಡು ಮಾವಿನ ಹಣ್ಣಿಂದ ಮಾತ್ರನೇ ಇದನ್ನು ಮಾಡೋದಕ್ಕಾಗೋದು. ತುಂಬ ರುಚಿಯಾಗಿರುತ್ತೆ ಆಯಿತಾ. ಮಾತ್ರ ಈ ಸಮ್ಮರಲ್ಲಂತೂ ಈ ಥರ ಸಾರು ಏನಾದರೂ ಇದ್ಬಿಟ್ರೆ ಒಂದು 4 ತುತ್ತು ಜಾಸ್ತಿನೇ ಊಟ ಮಾಡಿಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಮಾವಿನ ಹಣ್ಣು ಚಂಡೂರು ಪುಳಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನೀವೇನಂತ ಕರೀತೀರ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ನಾನಂತೂ ಚಂಡೂರು ಪುಳಿ ಅಂತ ಹೇಳ್ತೀನಿ ಇದಕ್ಕೆ. ಸೊ ನಮ್ಮ ಕಡೆ ಎಲ್ಲ ಹಂಗೆ ಹೇಳ್ತಾರೆ ಜಾಸ್ತಿ. ಕಮೆಂಟ್ ಮಾಡಿ ಏನು ಹೇಳ್ತೀರಾ ನೀವು ಅಂತ ಹೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಇಲ್ಲೇನಂತಂದರೆ ನಾವು ಅಕ್ವೇರಿಯಂ ಇಟ್ಟಿದ್ವಲ್ವ. ಸೊ ಅಕ್ವೇರಿಯಂನ ತೆಗೆದುಬಿಟ್ಟು ಸುಮಾರು ದಿನಗಳೇ ಆಗೋಗಿತ್ತು. ಅಲ್ಲಿ ಒಂದಷ್ಟು ಮನಿ ಪ್ಲಾಂಟ್ ಗಿಡಗಳನ್ನು ಹಾಕಿದ್ವಿ. ಅದಕ್ಕೆ ಇವಾಗ ಒಂಥರ ಫ್ರೇಮ್ ಥರ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಮಾಡಿದ್ವಿ. ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಈ ಥರ ಈ ಹಗ್ಗದಿಂದ ಕಟ್ತಾ ಇದ್ದಾರೆ. ಇದಕ್ಕೆ ಫುಲ್ ಹತ್ಕೊಂಡು ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಕೊಂಡು ನೋಡಬೇಕು ಯಾವ ಥರ ಬರುತ್ತೆ ಅಂತ. ಹಲೋ ಫ್ರೆಂಡ್ಸ್, ಇವಾಗ ಏನಂತಂದರೆ ನೀವು ಕಮೆಂಟಲ್ಲಿ ಕೇಳಿದ್ರಿ ನೀವು ಯಾವ ಥರ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿ ಪ್ರಜ್ಞಾ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಕೂತಿದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ಲು. ನೀವು ಯಾವ ಪ್ಲೇಸ್ಗೆ ಹೋಗ್ತೀರಾ ಅನ್ನೋದನ್ನು ಆಬ್ವಿಯಸ್ಸಾಗಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದ ನಂತರ ನೀವು ಹೋಗುವಂಥ ಟೈಮು, ಯಾವ ಸೀಸನ್ ಯಾವುದು ಅಂತ ನೋಡ್ಕೊಳ್ಳಿ. ಬಿಕಾಸ್ ಇವಾಗ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಊಟಿ ಅಂತಂದರೆ ಊಟಿಗೆ ಹೋಗ್ತೀರಾ ಅಂತಂದರೆ ನೀವು ಸಮ್ಮರಲ್ಲಿ ಹೋಗ್ತೀರಾ ಅಂತಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಬಿಕಾಸ್ ವೆಕೇಷನ್ ಟೈಮ್ ಅಲ್ವಾ, ಸ್ಕೂಲು ಕಾಲೇಜು ಎಲ್ಲದಕ್ಕೂ ರಜೆ ಇರುತ್ತೆ. ಆ್ಯಂಡ್ ವೆಕೇಷನ್ ಟೈಮ್ ಅಲ್ವಾ, ಸೊ ತುಂಬ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಊಟಿಗೆ. ನೀವು ಮಾರ್ಚ್, ಏಪ್ರಿಲ್, ಮೇ ಆ ಟೈಮಲ್ಲಿ ಹೋಗ್ತೀರ ಅಂತಂದರೆ ನಿಮಗೆ ಟ್ರಾಫಿಕಲ್ಲೇ ಹೋಗ್ಬಿಡುತ್ತೆ ಟೈಮು. ಎಸ್ಪೆಷಲಿ ಮುನ್ನಾರ್ ಕೂಡ ಹಂಗೆ, ನಿಮಗೆ ಮೇ ಬಂತು ಅಂತಂದರೆ ರಶ್ ಇರುತ್ತೆ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ರಶ್ ಇರಲ್ಲ. ಬಿಕಾಸ್ ಅಲ್ವಾ ಏಪ್ರಿಲ್ ಟೈಮಲ್ಲಿ ನಾವು ಹೋಗಿದ್ದು, ಏಪ್ರಿಲ್ 12, 13, 14 ಆ ಟೈಮಲ್ಲಿ ಹೋಗಿದ್ದು. ನೀವು ಟೈಮನ್ನು ನೋಡ್ಕೊಳ್ಳಿ, ಯಾವ ಟೈಮಲ್ಲಿ ಯಾವ ಪ್ಲೇಸಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ವೀಕ್ ಡೇಸು ಹೋಗೋದು ಬೆಸ್ಟು ನನ್ನ ಪ್ರಕಾರ. ರಜಾ ಹಾಕ್ಬಿಟ್ಟು ಹೋದ್ರೂ ಪರವಾಗಿಲ್ಲ. ಇವಾಗ ಆಫೀಸು, ಕಾಲೇಜು, ಸ್ಕೂಲ್ ಎಲ್ಲಾದರೂ ಹೋಗ್ತಿದ್ರೆ ರಜಾ ಮಾಡಿಕೊಂಡು ಹೋದ್ರೂ ಪರವಾಗಿಲ್ಲ. ಇಲ್ಲಾಂತಂದರೆ
ನಿಮಗೆ ಟ್ರಾಫಿಕಲ್ಲಿ ನಿಮ್ಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಒಂದು ದಿನದಲ್ಲಿ ನೋಡುವಂಥ 4 ಪ್ಲೇಸ್ ಇದ್ದರೆ ಇದು ಒಂದು ದಿನದಲ್ಲಿ 1 ಪ್ಲೇಸೋ ಇಲ್ಲ 2 ಪ್ಲೇಸ್ ನೋಡ್ಬೋದು ಅಷ್ಟೇನೆ. ಸೊ ಅದಕ್ಕೋಸ್ಕರ ಆದಷ್ಟು ವೀಕ್ ಡೇಸಲ್ಲಿ ಹೋಗಿ. ಆ್ಯಂಡ್ ವೀಕೆಂಡ್ಸಲ್ಲಿ ಆಗಿರ್ಬೋದು, ಇಲ್ಲ ಗೌರ್ಮೆಂಟ್ ಹಾಲಿಡೇಸ್ ಇರೋ ಟೈಮಲ್ಲಂತೂ ಹೋಗಬೇಡಿ. ತುಂಬಾ ಕ್ರೌಡ್ ಇರುತ್ತೆ. ಎಲ್ಲೇ ಆದರೂ ಟೂರಿಸ್ಟ್ ಪ್ಲೇಸ್ ಅಂತ ನೀವು ಬಂದಾಗ ಎಲ್ಲೇನೂ ರಶ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ವೆಕೇಷನ್ ಟೈಮ್ ಅಂತ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಬೇಡಿ. ಆ್ಯಂಡ್ ಇನ್ನು ಹೋಟೆಲ್ಸ್ ಎಲ್ಲ ಬುಕ್ಕಿಂಗ್ಸು ನಾವು 2 ವೀಕ್ಸ್ ಪ್ರೈವರ್ ಆಗೇ ಬುಕ್ ಮಾಡ್ಕೊತೀವಿ. ಸೊ ಆಮೇಲೆ ಏನು ಕಿರಿಕಿರಿ ಇರಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಿಮಗೆ ಗೂಗಲಲ್ಲಿ ಅಗೋಡಾದಲ್ಲಿ ಆಗಿರ್ಬೋದು, booking.com ಅಂತೇನೋ ಒಂದಿದೆ. ಸೊ ಅದರಲ್ಲಿ ಎಲ್ಲಾದ್ರೂ ನಿಮಗೆ ಈಸಿಯಾಗಿ ಎಷ್ಟೊಂದು ಬರುತ್ತೆ. ಹೋಟೆಲ್ಸ್ ಆಗಿರ್ಬೋದು ಎಲ್ಲಾದ್ರೂ ಡೀಟೇಲ್ಸ್ ಇರುತ್ತೆ ನಿಮಗೆ. ಅದರಲ್ಲಿ ಎಷ್ಟು ಜನ ಹೋಗ್ತೀರಾ ಅದ್ರ ಮೇಲೆ ನೀವು ರೂಮ್ ಬುಕ್ ಮಾಡ್ಕೊಬೋದು ಈಸಿಯಾಗೇ. ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ಬಿಟ್ರೂ ಆಯಿತು, ಇಲ್ಲ ಅಲ್ಲಿ ಹೋಗಿ ಪೇಮೆಂಟ್ ಮಾಡ್ಬೋದು. ಸೊ ಈ ಥರ. ಆ್ಯಂಡ್ ಫ್ರೀ ಕ್ಯಾನ್ಸಲೇಷನ್ ಇರೋದನ್ನು ನೋಡ್ಕೊಂಡು ಕೂಡ ಮಾಡ್ಕೋಬೋದು. ನಿಮ್ಮ ಪ್ರಯಾರಿಟಿ ಏನಿದೆ ಅದನ್ನು ನೋಡ್ಕೊಂಡು ನೀವು ಬುಕ್ ಮಾಡ್ಕೋಬೋದು. ಸೊ ಹಾಗೆಯೇ ನಾವು ಕೂಡ ಅಗೋಡಾದಲ್ಲೇ ನಾವು ಜಾಸ್ತಿ ಬುಕ್ ಮಾಡ್ಕೊಳ್ಳೋದು. booking.com ಏನೋ ಅಂತಿದೆ. ಸೊ ಅದರಲ್ಲೂ ಬುಕ್ ಮಾಡ್ಕೋಬೋದು. ಸೊ 2 ವಾರ ಮುಂಚೆನೇ ನಾವು ಬುಕ್ ಮಾಡ್ಕೊಳ್ತೀವಿ ಜಾಸ್ತಿ. ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಒಂದು ತಿಂಗಳು ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಡೇಟ್ಗೆ ಹೋಗ್ತಾ ಇದ್ದೀವಿ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ನಿಮ್ಮೊಂದು 2 ವೀಕ್ಸ್ ಮುಂಚೆನೇ ಬುಕ್ ಮಾಡ್ಕೋಬೋದು. ಇಲ್ಲಾಂತಂದ್ರೆ ಅಲ್ಲಿ ಹೋಗಿ ನೀವು ಬುಕ್ ಮಾಡ್ತೀರಾ, ರೂಮ್ ಹುಡುಕ್ತೀರಾ, ಅದು ಚೆನ್ನಾಗಿದೆ ಅಂತ ಪ್ರತಿಯೊಂದು ನೋಡಿಕೊಂಡು ಬುಕ್ ಮಾಡೋದು ಎಲ್ಲ ತುಂಬ ಟೈಮ್ ಹಿಡಿಸುತ್ತೆ. ಆ್ಯಂಡ್ ಅಕಸ್ಮಾತ್ ನೀವು ಹೋಗಿದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತಂದಾಗ ಕರೆಕ್ಟಾಗಿರೋ ರೂಮ್ ಕೂಡ ಸಿಗಲ್ಲ. ಸೊ ಅದಕ್ಕೋಸ್ಕರ ಒಂದು 2 ವಾರ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್ ಅಂತ ನನಗನ್ಸುತ್ತೆ. ಆ್ಯಂಡ್ ನಾವು ಕೂಡ ಅದೇ ಥರನೇ ಮಾಡೋದು. ಬೇರೆ ಎಲ್ಲೇ ಆದರೂ ಹೋಗ್ತೀವಿ ಅಂತಂದರೆ ಅಟ್ಲೀಸ್ಟ್ 1 ವೀಕ್ ಮುಂಚೆನಾದರೂ ಬುಕ್ ಮಾಡ್ಕೋತೀವಿ. ಆದರೆ ನಮ್ಗೆ ಗೊತ್ತಾಗುತ್ತೆ ರೂಮ್ ಅವೈಲೇಬಿಲಿಟಿ ಇದೆಯೋ ಇಲ್ವೋ ಏನು ಅಂತ ಕೂಡ ಗೊತ್ತಾಗುತ್ತೆ ಅಲ್ವಾ. ಸೊ ನಮ್ಮ ಪ್ಲ್ಯಾನನ್ನು ನಾವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಆ ಟೈಮಲ್ಲಿ. ಅದಕ್ಕೋಸ್ಕರ. ಆ್ಯಂಡ್ ಇನ್ನು ಒಂದು ನಿಯರ್ ಬೈ ಪ್ಲೇಸಸ್ಸು, ನಮ್ಮ ರೂಮಿಂದ ನಿಯರ್ ಬೈ ಏನೆಲ್ಲ ಪ್ಲೇಸಸ್ ಇದೆ, ಲೊಕೇಶನ್ಗಳು ಹೋಗೋದಕ್ಕೆ ನಮಗೆ ನೋಡೋದಕ್ಕೆ ಅನ್ನೋದನ್ನು ಮೊದಲೇ ಯೋಚನೆ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ರೂಮ್ ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ ಬೇರೆಲ್ಲ ಲೊಕೇಶನ್ಗೆ ಅಂತಂದರೆ ನೀವು 25 ಕಿಲೋಮೀಟ್ರ್ ಹೋಗಿ ಬರೋದ್ರಲ್ಲೇ ತುಂಬ ಟೈಮ್ ಹಿಡಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ಮುನ್ನಾರ್ ರೋಡೆಲ್ಲ ತುಂಬ ಈ ಥರ ಕರ್ವ್ ಜಾಸ್ತಿ ಇದೆ. ನಿಮಗೆ ಸ್ಪೀಡಾಗಂತೂ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ನಿಧಾನಕ್ಕೆ ಹೋಗ್ಬೇಕು. 25 ಕಿಲೋಮೀಟ್ರ್ ಅಂತಂದರೆ ಬೇಡ ಒಂದು 5 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಿ. 5 ಕಿಲೋಮೀಟ್ರ್ ಅಂತ ಅಂದ್ರೂ ತುಂಬ ಟೈಮ್ ತೊಗೊಳುತ್ತೆ, ಬಿಕಾಸ್ ಆ ರೋಡ್ ಅದೇ ಥರ ಇರುತ್ತೆ. ಸೊ ಹಾಗೆ ನಿನ್ನೆ ಒಂದು 20 ಕಿಲೋಮೀಟ್ರೆಲ್ಲ ದೂರದಲ್ಲಿ ನಾವು ರೂಮ್ ಬುಕ್ ಮಾಡಿಕೊಂಡು ನಮ್ಮ ಲೊಕೇಶನ್ಗಳೆಲ್ಲ 20 ಕಿಲೋಮೀಟ್ರ್ ಆಚೆ ಕಡೆ ಇದೆ ಅಂತಂದರೆ ತುಂಬ ಟೈಮ್ ಟ್ರಾವೆಲಿಂಗಲ್ಲೇ ಹೋಗುತ್ತೆ. ಅದಕ್ಕೋಸ್ಕರ ಸೆಂಟರಲ್ಲಿ ಲೊಕೇಶನ್ ಇರುವಂತಹ ರೂಮನ್ನು ಬುಕ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಹಾಗೆ ಒಂದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಆ್ಯಂಡ್ ಈಗ ಊಟ ತಿಂಡಿ ಬಗ್ಗೆ ಹೇಳ್ಬೇಕಂತಂದರೆ ನೀವು ಉಳ್ಕೊಂಡಿರೋಂಥ ಸ್ಟೇಯಲ್ಲೇ ನಿಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇಲ್ಲ ಡಿನ್ನರ್ ಆ ಥರ ರೆಸ್ಟೋರೆಂಟ್ ಫೆಸಿಲಿಟಿ ಇದೆ ಅಂತಂದರೆ ಇಟ್ಸ್ ಫೈನ್, ಇದು ಬೆಟರ್ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನೀವು ಜಸ್ಟ್ ರೂಮ್ ಮಾತ್ರ ತೊಗೊಂಡಿದ್ದೀರಾ ಅಂತಂದರೆ ನೀವು ಅಲ್ಲೇ ನಿಮ್ಮ ನಿಯರ್ ಬೈ ಯಾವುದು ಬೆಸ್ಟ್, ವೆಜ್ ಆದರೆ ವೆಜ್ ರೆಸ್ಟೋರೆಂಟ್, ಇಲ್ಲ ಅಂತ ನಿಮಗೆ ರೆಸ್ಟೋರೆಂಟ್ ಇದೆಯಾ ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ, ಮತ್ತು ಅದನ್ನು ಹುಡ್ಕೊಂಡು ಮತ್ತೆ ಒಂದು 4 ಕಿಲೋಮೀಟ್ರ್ ಆ ಕಡೆ ಹೋಗಬೇಕು. ಅದಕ್ಕೋಸ್ಕರ ಜಸ್ಟ್ ಒಂದು ರೆಸ್ಟೋರೆಂಟನ್ನು ಒಳ್ಳೆ ರೆಸ್ಟೋರೆಂಟ್ ಇದೆಯಾ ಅನ್ನೋದನ್ನು ಕೂಡ ಮೊದಲೇ ಚೆಕ್ ಮಾಡಿಕೊಂಡು ಇದೆಲ್ಲ ನೋಡಿಕೊಂಡು ರೂಮನ್ನು ಬುಕ್ ಮಾಡ್ಕೊಳ್ಳಿ. ಸೊ ಒಂದು ಲೊಕೇಶನು, ಇನ್ನೂ ಒಂದು ರೆಸ್ಟೋರೆಂಟ್. ಸೊ ಇದಿಷ್ಟು ಇದ್ದರೆ ನಿಮಗೆ ಆ ಒಂದು ಸ್ಟೇ ಇದೆ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಕ್ಲೀನಾಗಿರೋದು ಅದೆಲ್ಲ ನೀವು ರಿವ್ಯೂಸ್ ನೋಡಬೇಕಾಗತ್ತೆ ಗೂಗಲಲ್ಲಿ. ಅಗೋಡಾದಲ್ಲೂ ನೀವು ಬುಕ್ ಮಾಡ್ತೀರಾ ಅಥವಾ ಗೂಗಲಲ್ಲಿ ನೋಡಿಬಿಟ್ಟು ಗೂಗಲ್ ರಿವ್ಯೂಸನ್ನು ನೋಡ್ಕೊಳ್ಳಿ. ಬಿಕಾಸ್ ಅದರದ್ದೇ ರಿವ್ಯೂಸ್ ಅಂತಂದರೆ ನಿಮಗೆ ಜಾಸ್ತಿ ಏನು ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಗೂಗಲ್ ರಿವ್ಯೂಸಲ್ಲಿ ಟ್ರೂ ರಿವ್ಯೂಸ್ ಇರುತ್ತೆ, ಫೋಟೋಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಹೋದವರು. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ಸೊ ಇದಿಷ್ಟನ್ನು ತಲೆನಲ್ಲಿ ಇಟ್ಕೊಂಡ್ರೆ ನಿಮಗೆ ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು. ಆ್ಯಂಡ್ ಲೊಕೇಶನ್ ನಾವು ಎಲ್ಲಿ ಬ್ರೇಕ್ಫಾಸ್ಟು ಅದೆಲ್ಲ ಮಾಡ್ಕೊಳ್ಳೋದು ಅಂತ ರೋಡ್ ಟ್ರಿಪ್ಪಲ್ಲಿ. ಸೊ ಅದನ್ನೆಲ್ಲ ನಾವು ಹೋಗ್ತಾ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಸಿಗುತ್ತೆ ತಿಂದ್ಕೊಂಡು ಹಂಗೆ ಹೋಗ್ತಾ ಇದ್ದರೆ ಆಯಿತು ಅಷ್ಟೇ. ಸೊ ಈ ಥರ ಪ್ಲ್ಯಾನ್ ಮಾಡ್ತೀವಿ. ಒಂದು 2 ವಾರ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಏನು ಹಜಲ್ ಫ್ರೀಯಾಗಿ ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಎಕ್ಸ್ಟ್ರಾ ಏನಾದರೂ ಇದ್ದರೆ ನೋಡೋಣ ಮುಂದೆ ಯಾವಾಗಾದರೂ ಶೇರ್ ಮಾಡ್ತೀನಿ. ಇಷ್ಟು ನನಗೆ ಗೊತ್ತಿರೋ ಅಂಥ ಒಂದು ಇನ್ಫಾರ್ಮೇಷನ್. ನಾವು ಇದಿಷ್ಟೇ ಸಿಂಪಲಾಗಿ ಈ ಥರ ಫಾಲೋ ಮಾಡ್ತೀವಿ. ಇದಿಷ್ಟು ನಮ್ಮ ಟೂರ್ ಅಥವಾ ಟ್ರಿಪ್ ಡೀಟೇಲ್ಸ್, ಅಂದರೆ ಯಾವ ರೀತಿ ಬುಕ್ ಮಾಡ್ತೀವಿ ಏನು ಇತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರೋದು. ನಿಮ್ಗೆ ಇಷ್ಟ ಆಗಿತ್ತು ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫಾರ್ ವಾಚಿಂಗ್.